ಈ ಸಿನಿಮಾ ನೋಡಿದ್ಮೇಲೆ ಇದು ಗುರು ಅರ್ಜುನ್ ಸರ್ಜಾ ಅವರ ಸಿನಿಮಾ ಅಂದ್ರೆ ಅಂತ ಅನಿಸಿತ್ತು. ಫಸ್ಟ್ ಆಫ್ ಆಲ್ ಈ ಬ್ಲಾಸ್ಟ್ ಸಿನಿಮಾ ನೋಡಿದ್ಮೇಲೆ ನನಗೆ ಹೇಗ ಅನ್ಸಿತ್ತಪ್ಪ ಅಂದ್ರೆ ಓಕೆ ಡೀಸೆಂಟ್ ಆಗಿದೆ, ಒನ್ ಟೈಮ್ ನೋಡಬಹುದು ಅಂತ ಅನ್ಸಿತ್ತು. ಇದೊಂದು ಪಕ್ಕ ಆಕ್ಷನ್ ಡ್ರಾಮಾ ಸಿನಿಮಾ. ಈ ಸಿನಿಮಾನ ನೋಡೋರು ಪ್ರತಿಯೊಬ್ರು ಎಂಜಾಯ್ ಮಾಡ್ಕಂತ ನೋಡ್ತೀರಾ. ಯಾಕೆಂದ್ರೆ ಕರಾಟೆ ಸೀನ್ಸ್, ಫೈಟ್ಸ್ ಗಳಾಗಿರ್ಬೋದು, ತಂದೆ ಮಗಳ ಬಾಂಡಿಂಗು, ಫ್ಯಾಮಿಲಿ ಸ್ಟೋರಿ, ಇನ್ನು ಡೈರೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಸ್ಕ್ರೀನ್ ಪ್ಲೇ, ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಈ ಸಿನಿಮಾದ ಡೈರೆಕ್ಟರ್ ಯಾರಂತ ನಿಮಗೆ ಗೊತ್ತೇ ಇರುತ್ತೆ. ಲವ್ ಟುಡೇ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ವರ್ಕ್ ಮಾಡಿದ್ರು ಇವರು. ಇವಾಗ ಈ ಬ್ಲಾಸ್ಟ್ ಸಿನಿಮಾಕ್ಕೆ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇದು ಅವರ ಫಸ್ಟ್ನೇ ಸಿನಿಮಾ ಬ್ಲಾಸ್ಟ್ ಆಗಿ ಹೋಗ್ಬಿಟ್ಟಿದೆ. ಸಿನಿಮಾ ಸ್ಟಾರ್ಟ್ ಆಗುತ್ತೆ ರಾಜಾ ರಾಮಣ್ಣ ಅಂದ್ರೆ ಅರ್ಜುನ್ ಸರ್ಜಾ ಅವರು ಆತನ ಮಗಳಿಗೆ ಹುಡುಗರು ಕ್ವಾಟ್ಲೆ ಕೊಡ್ತಾ ಇರ್ತಾರೆ ಸ್ಕೂಲ್ ಟೈಮ್ ನಲ್ಲಿ. ಅದಕ್ಕೆ ರಾಜಾ ರಾಮಣ್ಣ ಚಿಕ್ಕ ವಯಸ್ಸಿಂದಲೇ ಆತನ ಮಗಳಿಗೆ ಕರಾಟೆ ಕ್ಲಾಸ್ ಹೇಳ್ಕೊಂತ ಬಂದಿರ್ತಾನೆ. ಆಮೇಲೆ ಸಿನಿಮಾ ನಿಧಾನವಾಗಿ ಹೋಗ್ತಾ ಇರುತ್ತೆ. ಅವಾಗ ದೊಡ್ಡ ವ್ಯಕ್ತಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಬರುತ್ತೆ. ಅದು ಯಾವ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಇಂದ ಯಾರ್ಯಾರಿಗೆ ತೊಂದರೆ ಆಗುತ್ತೆ, ಆ ದೊಡ್ಡ ವ್ಯಕ್ತಿಗೂ ಈ ರಾಜಾ ರಾಮಣ್ಣ ಫ್ಯಾಮಿಲಿಗೂ ಏನ್ ಕನೆಕ್ಷನ್ ಇದೆ, ಇವೆಲ್ಲ ತಿಳ್ಕೊಬೇಕಂದ್ರೆ ಖಂಡಿತ ಈ ಸಿನಿಮಾನ ನೀವು ಹೋಗಿ ಚಿತ್ರಮಂದಿರದಲ್ಲಿ ನೋಡಿ. ನಿಮ್ ಇಷ್ಟ ಥಿಯೇಟರ್ ಆದ್ರೂ ನೋಡಿ, OTT ಆದ್ರೂ ನೋಡಿ. OTT ಅಲ್ಲಿ ನೋಡಿದ್ರೆ ಸ್ವಲ್ಪ ಬೆಟರ್ ಆಗಿರುತ್ತೆ. ಸಿನಿಮಾದ ಸ್ಟೋರಿ ನಿಮ್ಗೆ ರೆಗ್ಯುಲರ್ ಅನ್ಸಿದ್ರು ಕೂಡ ಸಿನಿಮಾ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದ್ರೆ ಸಿನಿಮಾದ ಕತೆ ಚಿಕ್ಕದಾಗಿದೆ, ಆದ್ರೆ ಕರಾಟಿ ಫೈಟ್ ಸೀನ್ಸ್ ಗಳು ಮಾತ್ರ ಜಾಸ್ತಿನೇ ಇದೆ. ಈ ಸಿನಿಮಾನ ಹೈಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಕರಾಟಿ ಲವರ್ಸ್ ಗಳಿಗೆ. ಮತ್ತೆ ಇಂಟರ್ವೆಲ್ ಫೈಟ್ ಸೀನ್ಸ್, ಆಮೇಲೆ ಇಂಟರ್ವೆಲ್ ಆಗಿ 10 ನಿಮಿಷಕ್ಕೆ ಒಂದು ಕರಾಟಿ ಫೈಟ್ ಇರುತ್ತೆ. ಈ ಸೀನ್ ಮಾತ್ರ ರಿಪೀಟ್ ಮಾಡಿ ನೋಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಅರ್ಜುನ್ ಸರ್ಜಾ ಅವರು, ಪ್ರೀತಿ ಮುಕುಂದನ್ ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸಿನಿಮಾದ ಮೇಕಿಂಗ್ ಸ್ಟೈಲ್ ಯಾವ ತರ ಇರುತ್ತೆ ಅಂದ್ರೆ ಜೈಲರ್ ಸಿನಿಮಾದ ಡೈರೆಕ್ಟರ್ ಆದ ನೆಲ್ಸನ್ ಅವರ ಮೇಕಿಂಗ್ ಸ್ಟೈಲ್ ತರ ಇದೆ. ಈ ಸಿನಿಮಾದಲ್ಲಿ ಮೈನಸ್ ಪಾಯಿಂಟ್ ಹೇಳೋದಾದ್ರೆ ಒಂದೇ ಕಥೆಯ ಮೇಲೆ ಈ ಸಿನಿಮಾ ರನ್ ಆಗ್ತಾ ಹೋಗುತ್ತೆ. ಮತ್ತೆ ಸಿನಿಮಾ ಸ್ವಲ್ಪ ಸ್ಲೋ ಆಗಿ ಇರುತ್ತೆ. ಅರ್ಜುನ್ ಸರ್ಜಾ ಅವರಿಗೆ ಈ ಸಿನಿಮಾ ಒಂದ್ ಒಳ್ಳೆ ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು. ಪ್ರತಿಯೊಬ್ಬ ಆರ್ಟಿಸ್ಟ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇನ್ನು ರವಿ ಬಸ್ರು ಅವರ ಮ್ಯೂಸಿಕ್ ಇನ್ನು ಸ್ವಲ್ಪ ಬೆಟರ್ ಆಗಿರ್ಬೋದಿತ್ತಲ್ಲ ಅಂತ ಅನ್ಸುತ್ತೆ. ಇನ್ನು ಈ ಸಿನಿಮಾನ ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು ಅಂದ್ರೆ ಖಂಡಿತ ನೋಡ್ಬೋದು. ಯೂತ್ ಗಳಿಗಿಂತ ಈ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಅಲ್ಲಲ್ಲಿ ಒಂದ್ 2-3 ಸೀನ್ಸ್ ತಲೆ ಕತ್ತರಿಸೋದು, ಬ್ಲಡ್ ಸೀನ್ಸ್ ಗಳು ಇರುತ್ತೆ. ಇವನ್ನೆಲ್ಲ ಸ್ಕಿಪ್ ಮಾಡಿದ್ರೆ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಫ್ಯಾಮಿಲಿ ಆಡಿಯನ್ಸ್. ಓವರ್ ಆಗಿ ಹೇಳೋದಾದ್ರೆ ಸಿನಿಮಾದ ಸ್ಟೋರಿ ರೊಟೀನ್ ಆಗಿದ್ರು ಕೂಡ ಸಿನಿಮಾ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನಗಂತೂ ಡೀಸೆಂಟ್ ಆಗಿದೆ, ಒನ್ ಟೈಮ್ ನೋಡಬಹುದು ಅಂತ ಅನ್ಸಿ. ಹಾಗೆ ಈ ಸಿನಿಮಾಕ್ಕೆ ನಾನ್ ಕೊಡುವ ರೇಟಿಂಗ್ ಎಷ್ಟಪ್ಪ ಅಂದ್ರೆ 2.5 ಔಟ್ ಆಫ್ 5. ಇದು ಬ್ಲಾಸ್ಟ್ ಸಿನಿಮಾದ ರಿವ್ಯೂ ಆಗಿತ್ತು. ಇದೇ ತರ ಸಿನಿಮಾದ ರಿವ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ಸಿನಿಮಾ ಏನಾದ್ರೂ ನೀವು ಆಲ್ರೆಡಿ ನೋಡಿದ್ರೆ ನಿಮಗೆ ಹೇಗೆ ಅನಿಸಿತ್ತು ಅನ್ನೋದನ್ನ ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ಇದೇ ತರ ಸಿನಿಮಾ ರಿವ್ಯೂ ಜೊತೆಗಳಿಗೆ. ಥ್ಯಾಂಕ್ ಯು.